The life of faith is making decisions. ಆಯ್ಕೆಗಳನ್ನ ನಿರ್ಧಾರಗಳನ್ನ ಮಾಡುವ ಜೀವಿತನೇ ನಂಬಿಕೆ ಜೀವಿತ. ಇವತ್ತು ಕೂಡ ನೀವು ಸುಖ ಕೆಲವು ಆಯ್ಕೆಗಳನ್ನ ಮಾಡ್ಕೊಳ್ಬೇಕು. ಬಟ್ ನಿಮ್ಮ ಆಯ್ಕೆ ನಿಮ್ಮ ಮನಸ್ಸಿನಿಂದ ಬರಬಾರ್ದು, ನಿಮ್ಮ ಆಸೆ ಆಕಾಂಕ್ಷೆಯಿಂದ ಬರಬಾರ್ದು. ದೇವರು ಏನ್ ಬಯಸ್ತಾನೆ, ದೇವರ ಮೇಲೆ ಭರವಸೆ ಇದ್ರಿ. ಇವತ್ತು ನಾವು ತೆಗೆದುಕೊಳ್ಳೋ ನಿರ್ಧಾರ ಹೆಂಗಿರ್ತದೆ ಅಂದ್ರೆ ನನ್ನ ಕೆಪಾಸಿಟಿ ಮೇಲೆ ಇರ್ತದೆ, ನನ್ನ ಸಾಮರ್ಥ್ಯದ ಮೇಲೆ ಇರ್ತದೆ, ನನ್ನ ಹಿಂದೆ ಎಷ್ಟು ಸಂಪತ್ತಿದೆ ಅದ್ರ ಮೇಲೆ ಇರ್ತದೆ. ಅದ್ರ ಮೇಲೆ ಇಡ್ಬೇಡಿ, ದೇವರ ಮೇಲೆ ನಂಬಿಕೆ ಇಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋಣ. ಓಕೆ, ಮತ್ತೊಂದು ವಿಷಯನ ಹೇಳ್ತೇನೆ ನಾನು ಬೇಗನೆ. ಓಕೆ, ಒಂದು ವಚನ ಓದೋಣ. ಜೇಮ್ಸ್ 5:1-3, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 1-3 ವಚನ ಓದೋಣ. ಒಬ್ಬರು ಓದ್ತೀರಾ ಬೇಗ? ಯಾಕೋಬನ ಪತ್ರಿಕೆ. ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ಧನಿಕರಂದ್ರೆ ಯಾರು? ರಿಚ್ ಪೀಪಲ್ ಅಂದ್ರೆ ಏನು? ಮೋಶೆ ಆತನು ಧನಿಕನಾಗಿದ್ದ, ಯಜಮಾನನಾಗಿದ್ದ ಅಂತವ್ರಿಗೆ ಹೇಳ್ತಾ ಇದ್ದಾರೆ. ಧನಿಕರಿಗೆ ಕೇಳ್ರಿ. ಹಾ, ಓಕೆ, ಹಾ, ಓಕೆ, ಎಸ್. ಸಿ, ಏನಿದೆ ಅರ್ಥ? ಹಾಗಾದ್ರೆ ಶ್ರೀಮಂತರಾಗ್ಲೇಬಾರ್ದೇನ್ರಿ? ಹಲೋ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಶ್ರೀಮಂತರಾಗ್ಬೇಕು, ನೀವು ಸಮೃದ್ಧಿಯಾಗಿರ್ಬೇಕು ಅನ್ನೋದೇ ದೇವರ ಯೋಜನೆ. ಬಟ್ ಏನಿದ್ರ ಅರ್ಥ ಏನ್ ಗೊತ್ತಾ? ಯಾರ ಬಗ್ಗೆ ಮಾತನಾಡ್ತದೆ ಅಂತ ಹೇಳಿದ್ರೆ, ದುರ್ದಶೆ ದ್ರವ್ಯಾಶೆಗಳಿಂದ ಕೂಡಿದ ಜನರು, ಭೋಗ ಆಸೆಗಳಿಗೆ. ಅಲ್ಲಿ ಏನ್ ಹೇಳ್ತದೆ? ಅವನು ಐಗುಪ್ತ ದೇಶದ ಆಸೆ ಭೋಗಗಳನ್ನ ತಿರಸ್ಕರಿಸಿದ. ಇವತ್ತು ನಮಗೂ ಕೂಡ ಏನಾಗಿದೆ ಅಂದ್ರೆ, ದೇವರು ಕೊಡುವಾಗ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸ್ತಾನೆ. ಬಟ್ ಅದೇ ನನ್ನ ಗುರಿ ಆಗಿರಬಾರ್ದು. ಯಾವುದು? ನನ್ನ ಗುರಿ ಏನಾಗಿರ್ಬಾರ್ದು? ಬರೇ ನಾನೇ ದೊಡ್ಡ ಶ್ರೀಮಂತನಾಗ್ಬೇಕು, ಇನ್ನೂ ಜಾಸ್ತಿ ಇದೇ ನಮ್ಮ ಗುರಿ ಆಗ್ಬಾರ್ದು. ದೇವರು ನನಗೆ ಕೊಡುವುದೇ ಇತರಿಗಾಗಿ, ನಿಮಗಾಗಿ ಅಲ್ಲ. ತಿಳ್ಕೊಂಬಿಡ್ರಿ, ಇವತ್ತು ದೇವರು ನನ್ನ ಅಭಿವೃದ್ಧಿ ಪಡಿಸೋದು ಕೇವಲ ನನಗಾಗಿ ಅಲ್ಲ, ನಾನು ಸುಖದಿಂದ ಇರುವುದಕ್ಕಾಗಿ ಅಲ್ಲ. ಮೋಶೆ ಏನ್ ಮಾಡ್ದ? 40 ವರ್ಷ ಅವನು ಏನ್ ತಿಳ್ಕೊಂಡಿದ್ದ ಅಂದ್ರೆ, ಬೆಳೀತಾ ಬರುವಾಗ ಸುಖ ನೋಡಿ ತನಗೆ ಇತ್ತೇನು. ಬಟ್ ಅವನ ತಾಯಿಯಲ್ಲಿ ಬೋಧನೆ ಮಾಡ್ತಾ ಇದ್ಲು ಅವನಿಗೆ. ತಾಯಿ ಅವನನ್ನ ಬೆಳೆಸ್ತಾ ಇತ್ತು ದೇವರ ಭಯಭಕ್ತಿಯಲ್ಲಿ, ನಂಬಿಕೆಯಲ್ಲಿ. ಅವನಿಗೆ ಗೊತ್ತಾಯ್ತು, ದೇವರು ನನ್ನ ಕರೆದದ್ದು ನಾನು ಸುಖವನ್ನು ಅನುಭವಿಸೋದಕ್ಕಾಗಿ ಅಲ್ಲ, ಇತರೊಟ್ಟಿಗೆ ಕಷ್ಟದಲ್ಲಿ ನಾನು ಭಾಗಿ ಆಗ್ಬೇಕೆಂಬುದಾಗಿ. 40 ವರ್ಷ ಇದ್ದರೆ ಅವನು. ಆದ್ರೆ ದೇವರು ಅವನು ಗೊತ್ತಾಯ್ತು, ಈಗ ನಾನು ಮತ್ತೆ ಬರಬೇಕು. ಎಲ್ಲಿ? ಇತರೊಟ್ಟಿಗೆ ನಾನು ಪಾಲುಗಾರ. ಇಲ್ಲಿ ಅದಕ್ಕೆ ಬರ್ತದೆ ಏನಂತ ಹೇಳಿದ್ರೆ, ಬಹಳಷ್ಟು ಜನ ಎದಕ್ಕಾಗಿ ಗೋಳಾಡ್ತಾರಂತ ಹೇಳಿದ್ರೆ, ಅಂತ ದಿವಸಗಳು ಬಂದ್ರೂ ಸಹ ಇನ್ನೂ ಅವ್ರಿಗೆ ಒಂದು ಆಸೆ ಏನ್ ಗೊತ್ತಾ? ಇನ್ನೂ ಕೂಡಿಸಿಟ್ಕೊಳ್ಬೇಕಂದ್ರೆ ಇನ್ನೂ ಜಾಸ್ತಿ ದೊಡ್ಡ ರಿಚ್ ಮಿಲಿಯನೇರ್ ಆಗ್ಬೇಕು, ದೊಡ್ಡ ಶ್ರೀಮಂತನಾಗ್ಬೇಕು. ದೇವರು ಕೊಡುವ ಶ್ರೀಮಂತಿಕೆ ಆಟೋಮೆಟಿಕ್ ಆಗಿ ನಮ್ಮನ್ನು ಶ್ರೀಮಂತರಾಗಿ ಮಾಡ್ತದೆ. ಬಟ್ ನಾವು ಅದರಿಂದ ಓಡಬಾರ್ದು ಅನ್ನೋದು. ಇದು ದ್ರವ್ಯಗಳನ್ನು ಕೂಡಿಟ್ಟುಕೊಳ್ಳುವಂತ ಸಮಯ ಅಲ್ಲ ರೀ. ಹೌದಾ? ನಂಬ್ತೀರಾ? ಇದು ದ್ರವ್ಯವನ್ನು ಕೂಡಿಟ್ಟುಕೊಳ್ಳುವಂತ ಸಮಯನ ಯಾರಿಗೂ ಗೊತ್ತಿಲ್ಲಂಗೆ ಭಯಂಕರವಾಗಿ ಕೂಡಿಟ್ಟುಕೊಳ್ಳೋದು. ಎದಕ್ಕಾಗಿ? ನನ್ನ ಭವಿಷ್ಯಕ್ಕಾಗಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆಯಾ? ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆಯಾ? ನಮ್ಮೆಲ್ಲರ ಭವಿಷ್ಯ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿ. ದೇವರ ಕೈಯಲ್ಲಿದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ತಾರೋ ಅದು ತುಕ್ಕಿಡಿದು ನಾಶವಾಗಿ ಹೋಗ್ತದಂತೆ. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳೋರಿಗೆ ಅದೆಂದಿಗೂ ನಾಶವಾಗುವುದಿಲ್ಲ, ಅದೆಂದಿಗೂ ತುಕ್ಕಿಡುವುದಿಲ್ಲ. ನೀನು ಪರಲೋಕಕ್ಕೆ ಹೋದ್ಮೇಲೆ ಅದು ನಿನಗೆ ಸಿಗ್ತದೆ. ಹಾಗಾದ್ರೆ ನಾನು ಎಲ್ಲಿ ಕೂಡಿಟ್ಕೊಳ್ಬೇಕು ಸಂಪತ್ತನ್ನ? ಭೂಲೋಕದಲ್ಲ ಪ್ರಿಯರೇ, ಪರಲೋಕದಲ್ಲಿ. ಅದಕ್ಕೆ ಹೇಳಿರ್ತದೆ, ಯಾರ ಬಗ್ಗೆ ಮಾತಾಡ್ತದೆ ಅಂದ್ರೆ
ದೇವರ ಬರೋಣ ಸಮೀಪವಾದರೂ ದೇವರಿಗೆ ಭಯಪಡದೆ ಕೇವಲ ಲೋಕದ ಹಿಂದೆ ಹೋಗೋರಿಗೆ ಯಾಕೋಬನು ಬರೀತಾ ಇದ್ದಾನೆ. ಏನಂತ ಹೇಳಿದ್ರೆ, ನೀವು ಮಾಡುವಂತ ಕಾರ್ಯಗಳು ತಪ್ಪು. ಕೆಲವರು ಮೋಸ ವಂಚನೆಗಳಲ್ಲೇ ಕೊಡ್ತಾರೆ. ಅದು ನೆಕ್ಸ್ಟ್ ಇಂದ ಬರ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ದೇವರು ಹೇಳೋದು ಅರ್ಥ ಏನಂದ್ರೆ, ನೀನು ನಿನ್ನ ಜೀವಿತದಲ್ಲಿ ಆಯ್ಕೆಯನ್ನ ಮಾಡು. ಜಾಸ್ತಿ ದೇವರಿಗಾಗಿ ನಾನು ಇರುವಂತದ್ದ ಅಥವಾ ಇನ್ನೂ ಜಾಸ್ತಿ ನನಗಾಗಿ ಜೀವಿಸುವಂತದ್ದ ಆಯ್ಕೆ ಮಾಡಿ. ಅವನು ತನಗೋಸ್ಕರ ಜೀವಿಸ್ಲಿಕ್ಕೆ ಇಷ್ಟಪಡ್ಲಿಲ್ಲ. ತನಗೋಸ್ಕರ ಜೀವಿಸುವುದಾದ್ರೆ ಅವನು ಅಲ್ಲೇ ಇರ್ತಿದ್ದ ಅರಮನೆಯಲ್ಲಿ. ಅವನು ದೇವರಿಗಾಗಿ ಜೀವಿಸ್ಬೇಕನ್ನುವಂತ ನಿರ್ಧಾರ ಮಾಡದ, ಹೊರಗಡೆ ಬಂದ. ಓಕೆ, ನೆಕ್ಸ್ಟ್ ಬೇಗನೆ ಹೇಳ್ತೇನೆ. 3ನೇದು 26ನೇ ವಚನ ಹೋದ್ರಿ. 11:20. ಸರ್ವ ಐಶ್ವರ್ಯಕ್ಕಿಂತಲೂ he trusted that God he couldn't say could give him greater rewards than all the money in the Egypt. ಅರ್ಥ ಮಾಡ್ಕೊಳ್ರಿ, ಐಗುಪ್ತ ದೇಶದಲ್ಲಿ ಏನಿತ್ತಂತೆ? ಸಂಪತ್ತಿತ್ತಂತೆ. ಅವನ ಹೆಸರಲ್ಲೇ ಸಂಪತ್ತಿತ್ತು. ಯಾಕೆ? ಫರೋಹನ ರಾಜನ ಮೊಮ್ಮಗ ಅಂದ್ರೆ ಅವನ ಹೆಸರಲ್ಲಿ ಆಸ್ತಿ ಇರುವುದಿಲ್ವಾ? ಭಯಂಕರ ಆಸ್ತಿ ಇರ್ತದೆ. ಬಟ್ ಅವನ್ ಏನ್ ಮಾಡದಂತೆ? ಕನ್ನಡದಾಗ ಓದ್ಮ ಇನ್ನೊಮ್ಮೆ. ಏನ್ ಮಾಡ್ದ? ಐಗುಪ್ತ ದೇಶದ ಸಂಪತ್ತು ಸರ್ವ ಐಶ್ವರ್ಯಕ್ಕಿಂತಲೂ ಆಗಿನ ಕಾಲದಲ್ಲಿ ಐಗುಪ್ತ ಅಂದ್ರೆ ಇಡೀ ದೊಡ್ಡ ಎಲ್ಲಾ ಜಗತ್ತಲ್ಲಿ ಶ್ರೀಮಂತ ದೇಶ ಅದು ಐಗುಪ್ತ ದೇಶ. ಅಂತ ಶ್ರೀಮಂತ ದೇಶದಲ್ಲಿ ಯಾರಿವನು? ರಾಜನ ಮೊಮ್ಮಗ. ಆದ್ರೆ ಅವನು ಅನ್ಕೋತಾನೆ, ಇಂಥ ಶ್ರೀಮಂತ ದೇಶದಲ್ಲಿ ಶ್ರೀಮಂತನಾಗಿರುವುದು ಬೇಡ, ಕ್ರಿಸ್ತನ ನಿಮಿತ್ತ ಏನ್ ಮಾಡ್ಲಿದ್ದೆ ನಾನು? ನಿಂದೆ ಕಷ್ಟವನ್ನ ಅನುಭವಿಸುವುದೇ ಲೇಸು. ಎಷ್ಟ್ ಜನರಿಗೆ ಬೇಕ್ರಿ ಇದು? ಪಾಸ್ಟ್ರೆ, ಇವತ್ತಿಂದ ನನ್ನ ದೊಡ್ಡ ಅರಮನೆಲ್ಲ ನಾನು ಇರುವುದಿಲ್ಲ, ಗುಡಿಸಲಲ್ಲಿ ಇರ್ತೇನೆ. ನಿಮಗಿರಂತ ಹೇಳ್ತಿಲ್ಲ ನಾನು. ಅರ್ಥ ಏನ್ ಗೊತ್ತಾ ಇದ್ರದ್ದು? ಏನಿದೆ ಅರ್ಥ? ಈ ನಿರ್ಧಾರ ಮಾಡಿದ ತಕ್ಷಣನೇ ದೇವರು ಅವನಿಗೆ ರಿವಾರ್ಡ್ ಕೊಡುದಿಲ್ಲ. ದೇವ್ರು ಏನಾರು ಯಾವಾಗ ನೀ ಡಿಸಿಷನ್ ಮಾಡ್ತಿ, ನಿರ್ಧಾರ ಮಾಡ್ತಿ, ಅವಾಗಲೇ ದೇವ್ರ ಪ್ರತಿಫಲ ಕೊಟ್ಬಿಡ್ತಾರ? ಇಲ್ಲ. ಅದಕ್ಕೆ ಅಲ್ಲಿ ಬರ್ದಿದೆ ನೋಡ್ರಿ, ಅವನು ಐಗುಪ್ತ ದೇಶದ ಎಲ್ಲ ಆಸ್ತಿ ಅಂತಸ್ತುಗಳನ್ನ ಬಿಟ್ಟು ಡಿಸಿಷನ್ ಮಾಡುವಾಗ ಬಹಳಷ್ಟು ಅವನ ಲೈಫ್ ಅಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ಬೇಕು, ಅವನು ಬಹಳಷ್ಟು ನಿಂದೆಗಳನ್ನು ಅನುಭವಿಸ್ಬೇಕು ಅವನು. ಆದ್ರೆ ಇವೆಲ್ಲ ಯಾಕೆ ಅನುಭವಿಸ್ತಾ ಇದ್ದಾನೆ ಗೊತ್ತಾ? ಯಾಕೆಂದ್ರೆ ಅವನಿಗೆ ಒಂದು ನಂಬಿಕೆ ಇದೆ, ಬರೋ ಪ್ರತಿಫಲ ತಪ್ಪುವುದಿಲ್ಲ. ಎದುರ ಪ್ರತಿಫಲ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಕಣ್ಣಿಗೆ ಕಾಣದೇ ಇರುವಂತ ಪ್ರತಿಫಲ, ಕಣ್ಣಿಗೆ ಕಾಣದೇ ಇರುವಂತ ಜಯಮಾಲೆ. ಯಾರು ನಂಬಿಗಸ್ತನಾಗಿ ಸಾಯ್ತಾನೋ ದೇವರು ಎದ್ದು ಅವನನ್ನು ಸನ್ಮಾನಿಸ್ತಾನೆ, ಜಯಮಾಲೆಯನ್ನ ಹಾಕ್ತಾನೆ, ಕಿರೀಟವನ್ನ ಧರಿಸಿ ಬಲ ನಂಬಿಗಸ್ತನಾದ ಒಳ್ಳೆ ಆಳ ಅಂತ ಹೇಳ್ತಾನೆ. ಇದು ಆ ಜಯಮಾಲೆ ಮೇಲೆ ಕಣ್ಣಿಟ್ಟಿದ್ದ, ಅವನು ಬರೋ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದ, ಟೆಂಪ್ರರಿ ಈ ರಿಚಸ್ ಮೇಲೆ ಅಲ್ಲ. ಅವನ್ ಗೊತ್ತಿತ್ತು ಎಷ್ಟು ವರ್ಷ ನಾನು ಐಗುಪ್ತ ದೇಶದಲ್ಲಿ ಇರ್ಬೋದು, ಇನ್ನೊಂದು ಬಲ ಆದ್ರೆ 80 ವರ್ಷ, 120 ವರ್ಷ ಆದ್ಮೇಲೆ ನಾನು ಸಾಯಲೇಬೇಕು, ದೇವರ ಆಯುಸ್ ಅಷ್ಟೇ. ಬಟ್ ಈ ಸುಖ ಭೋಗಗಳಿಗೆ, ಈ ಐಶ್ವರ್ಯಕ್ಕಿಂತ ನಾನು ಯಾವ್ದನ್ನ ಪಡ್ಲಿಕ್ಕೆ ಇಷ್ಟಪಡ್ತೇನೆ? ದೇವರು ಕೊಡುಕೊಳ್ತೀವಿ ಫಲ. ಪ್ರೇರಿ, ನಾವು ಹಾಡು ಹಾಡ್ತೀವಿ, ಆದ್ರೆ ಹಾಡೇ ನಮ್ ಜೀವಿತವಾಗಿರ್ತದ? ಆರಾಧನೆಯಲ್ಲಿ ಬಂದು ಹಾಡಾಡ್ತೇವೆ, ಎಷ್ಟೋ ಸರಿ ಹಾಡಾಡ್ತೇವಲ್ಲ, ನನ್ನ ಸರ್ವವು ನೀನೇ ಏಸಯ್ಯ, ಹೌದಾ? ಕೆಲವು ಮುಂಚೆ ಬಹಳ ಹಾಡಾಡ್ತಿದ್ವಿ, ಆಸ್ತಿ ಪಾಸ್ತಿ ಬೇಡವಯ್ಯ, ಬೆಳ್ಳಿ ಬಂಗಾರ. ಹಾಡೇ ನಮ್ ಲೈಫಾ? ಬೆಳ್ಳಿ ಬಂಗಾರ ಎಷ್ಟೇನ್ರಿ ಬೇಡ? ಎದಕ್ಕೆ ಹಾಡಾಡ್ತೀವಿ ಹಾಗಾದ್ರೆ ನಾವು? ಜಸ್ಟ್ ಸುಮ್ಮನೆ ಪ್ಯಾಷನ್ಗಾಗಿ ಹಾಡಾಡ. ಆದ್ರೆ ಮೋಶೆ ಪ್ಯಾಷನ್ಗೋಸ್ಕರ ಹಾಡಾಡ್ಲಿಲ್ಲ, ಅವನ ಹಾಡದಾಗೆ ಜೀವಿಸಿದ. ಹಲೋ, ಶ್ರೀಮಂತ ವ್ಯಕ್ತಿ ದನ ಕಾಯ್ತಾ ಇದ್ದಾನೆ, ಈಗ ಕುರಿ ಕಾಯ್ತಾ ಇದ್ದಾನೆ, ಮಾವನ ಮನೆಯಲ್ಲಿ ಗುಲಾಮನಾಗಿದ್ದಾನೆ. ಯಾರು? ಕುಮಾರ್ತೆ ಮಗ, ಐಗುಪ್ತ ದೇಶದ ರಾಜನ ಮೊಮ್ಮಗ. ಬೇಡ, ಸುಖ ಬೇಡ, ಸುಖ ಬೇಡ. ಯಾಕೆ? ಮುಂದೆ ತಿಳ್ಕೊತೀರಿ ಪ್ರಿಯರೇ, ಹೆಚ್ಚು ಶ್ರೀಮಂತಿಗೆ ಬಂದಷ್ಟು ನಾನು ದೇವರಿಂದ ದೂರ ಹೋಗ್ತಿರ್ತೇನೆ. ನಿಮ್ಗೆ ಗೊತ್ತಾ? ಯಾಕೆ ಹೇಳ್ರಿ? ಅವಾಗ ಟೈಮೇ ಇರುದಿಲ್ಲ ನನಗೆ, ಹಣ ಎಣಿಸಕ್ಕೆ ಸಮಯ ಇರೋದಿಲ್ಲ. ಇನ್ನೆಲ್ಲಿ ಪ್ರೇಯರ್ ಮಾಡ್ತೇನೆ?
ಹೆಚ್ಚು ಶ್ರೀಮಂತಿಗೆ ಬಂದಷ್ಟು ಅಷ್ಟೇ ದೇವರಿಂದ ನಾನು ಏನಾಗ್ತಿರ್ತೇನೆ, ಸ್ಟೆಪ್ ಬೈ ಸ್ಟೆಪ್. ನೀವು ನಿಮ್ಮ ಲೈಫನ್ನು ಟೆಸ್ಟ್ ಮಾಡ್ಕೊಡ್ರಿ. ನನ್ನ ಲೈಫ್ ಮುಂಚೆ ಹೆಂಗಿತ್ತು, ಆ ದಾಹ, ಆ ವಾಂಜ್, ವೈರಾಗ್ಯತನ ಸ್ವಲ್ಪ ಡೌನ್ ಆಗಿರ್ತದೆ ಈಗ. ಯಾಕೆ? ನನ್ನ ಮೈಂಡಿಗೆ ಎಲ್ಲಿ ಹೋಗಿರ್ತದೆ ಜಾಸ್ತಿ ಈಗ? ನನ್ನ ಆಸ್ತಿ ಪಾಸ್ತಿ ಅದನ್ನ ಕಾಪಾಡ್ಕೊಳ್ಬೇಕಲ್ಲ, ಕಷ್ಟಪಟ್ಟು ಗಳಿಸಿರ್ತೀವಿ, ಅದನ್ನ ಕಾಪಾಡ್ಕೊಳ್ಳೋದ್ರಲ್ಲೇ ನನ್ನ ಗಮನ ಜಾಸ್ತಿ ಹೋಗ್ತದೆ. ಮೋಶೆ ಗೊತ್ತಿತ್ತದು, ನಾನೇನಾದ್ರೂ ಇಲ್ಲೇ ಉಳಿದ್ರೆ ಬರೀ ಇದನ್ನ ಕಾಪಾಡ್ಕೊಳ್ಳೋದೇ ನನ್ನ ಜೀವಿತ ಆಗ್ತಿತ್ತು. ದೇವರು ಇದಕ್ಕಾಗಿ ನನ್ನನ್ನು ಕರೆದಿಲ್ಲ, ಜನರನ್ನ ಬಿಡಿಸುವುದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ. ಜನರನ್ನ ಕಾನಾನ್ ದೇಶಕ್ಕೆ ನಡೆಸುವುದಕ್ಕಾಗಿ ನನ್ನನ್ನು ಕರೆದಿದ್ದಾನೆ. ನಿಮಗೆ ಗೊತ್ತಾ ಪ್ರಿಯರೇ, 40 ವರ್ಷ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವನು ಕಷ್ಟಪಟ್ಟಿದ್ದು ಅಷ್ಟು ಇಷ್ಟಲ್ಲ. ಜನರು ಕಲ್ಲಸಿದು ಕೊಲ್ಲಬೇಕಂತ ನೋಡಿದ್ರು, ಥೂ ಅಂತ ಹೊಗಳಿದ್ರು, ನಿಂದೆ. ಒಂದು ಕಡೆ ನಾವು ನೋಡ್ತೇವೆ, ಹಂಗೆ ಹರ್ಕೊಂಡು ಪ್ರೇಯರ್ ಮಾಡ್ತಾನೆ, ದೇವರೇ ನನ್ನ ಸಾಯಿಸ್ಬಿಡು ಅಂತ, ನನ್ನನ್ನು ಸಾಯಿಸ್ಬಿಡು, ಬೇಡ, ಈ ಜನರಿಗೆ ಯಾಕೆ ನನಗೆ ಇಂಥ ಕಷ್ಟ. ಮಾತಿಗೂ ಗುಣಗುಡ್ತಾರೆ. ಪರಲೋಕದಿಂದ ದೇವರು ಮಣ್ಣ ಕೊಡುವಾಗ ಆ ಮಣ್ಣವನ್ನು ಬೇಡ, ನಂಗೆ ನಾನ್ ವೆಜ್ ಬೇಕಂತ ಮೋಶೆಗೆ ಮತ್ತೆ ಬೈತಾರೆ. ಅವಾಗ ಅವ್ನು ಅಳ್ತಾನೆ ದೇವ್ರ ಮುಂದೆ, ದೇವ್ರ ನಾನು ಸಾಯಿಸ್ಬಿಡು ಸ್ವಾಮಿ, ನನಗೊಬ್ಬನಿಗೆ ಆಗುದಿಲ್ಲ ಲೀಡರ್ಶಿಪ್, ಈ ನಾಯಕನ ಸ್ಥಾನ ನಂಗೆ ಆಗುದಿಲ್ಲ. ದೇವ್ರು ಬಹಳ ಅಳ್ತಾನ. ಅವನು ಒಳುವಂತ ಸಿಕ್ಕಾಪಟ್ಟೆ ಅತ್ತಾಗ ದೇವರು ಅವನ ಮೇಲೆ ಕಣ್ಣು ಕರೆಸಿ ದೇವ್ರು ಹೇಳ್ತಾರೆ, ಹಾಗಾದ್ರೆ ಒಂದ್ ಕೆಲಸ ಮಾಡು, ಪ್ರತಿಯೊಂದು ಗೋತ್ರದಲ್ಲಿ ಒಬ್ಬ ನಾಯಕನನ್ನು ನೀನೇ ಅಪಾಯಿಂಟ್ ಮಾಡು, ಅವ್ರನ್ನ ನಿಲ್ಲಿಸು, ಅವ್ರ ಮೇಲೆ ನಿನ್ನಲ್ಲಿರೋ ಅಭಿಷೇಕವನ್ನ ತೆಗೆದು ಅವ್ರ ಮೇಲೆ ಹಾಕ್ತೇನೆ, ಆ ಜನರನ್ನ ಲೀಡ್ ಮಾಡೋದಕ್ಕೆ. ನಾನು ಹೇಳ್ತೇನೆ, ಬಹಳಷ್ಟು ಕಷ್ಟಪಟ್ಟಿದ್ದಾನೆ. ಒಂದ್ ತಿಳ್ಕೊಡ್ರಿ, ಕರ್ತನ ಸೇವೆ ನೀವು ಅನ್ಕೊಂಡಂಗೆ ಸುಖದ ಸಂಪತ್ತಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆ. ಕರ್ತನ ಸೇವೆ ಯಾವಾಗಲೂ ಮುಳ್ಳಿನ ಹಾಸಿಗೆ. ನೀವು ಎಲ್ಲಿ ಮಲಗಿದ್ರು ಮುಳ್ಳು ಚುಚ್ಚುದೆ, ಆ ಕಡೆ ತಿರುಗಿದ್ರು ಮುಳ್ಳು, ಈ ಕಡೆ ತಿರುಗಿದ್ರು ಮುಳ್ಳು. ನೀವು ತಿಳ್ಕೊಂಡಿದ್ರಿ ಸೇವೆ ಅಂದ್ರೆ ಹೂವಿನ ಹಾಸಿಗೆ ಅಂತ. ಹೂವಿನ ಹಾಸಿಗೆ ಅಲ್ಲ ಪ್ರಿಯ, ಅದು ಮುಳ್ಳು, ನಿಮ್ಮನ್ನು ಚುಚ್ಚುತ್ತಾನೆ ಇರ್ತದೆ. ಅದನ್ನ ಅವನು ಆಯ್ಕೆ ಮಾಡ್ಕೊಂಡ. ದೇವರೇ, ನಾನು ಮುಳ್ಳಾದ್ರೂ ಪರವಾಗಿಲ್ಲ, ನೀನ್ ಸೇವೆ ಮಾಡ್ತೇನೆ, ನನಗೆ ಸುಖ ಬೇಡ. ಇವತ್ತು ಸೇವೆ ಮಾಡೋರು ಸೇವೆಯನ್ನ ಬಿಟ್ಟು ಸುಖ ಕಡೆ ಹೋಗಿದ್ದಾರೆ. ಎಷ್ಟೋ ಜನ ರೀ, ನನಗೆ ಗೊತ್ತಿರುವಂತ ಕೆಲವು ಸ್ನೇಹಿತರು ಸೇವಕರಾಗಿದ್ರು, ಅದಕ್ಕಿಂತ ಒಳ್ಳೆ ಆಫರ್ ಬಂತು, ಸೇವೆನ ಬಿಟ್ಟರು, ಆಫರ್ಗೆ ಹೋದ್ರು. ಯಾಕೆಂದ್ರೆ ಸೇವೆಯಲ್ಲಿ ಕೊಡುವ ಕಷ್ಟ ಬೇಡ. ಯಾಕೆ ಬೇಕ್ರಿ ಕಷ್ಟ? ನಿಂದೆ ಅವಮಾನ. ಬಟ್ ಅವನು ಹಂಗ್ ಮಾಡಲಿಲ್ಲ ಪ್ರಿಯರೇ. ಅವನಿಗೆ ಆಸ್ತಿ ಅಂತಸ್ತಿ ಏನೇ ಇದ್ರು ದೇವರಿಗಾಗಿ, ದೇವರಿಗೋಸ್ಕರ ಅವನೆಲ್ಲವನ್ನ ಏನ್ ಮಾಡದಂದ್ರೆ ತ್ಯಜಿಸಿದ. ದೇವರಿಗಾಗಿ ಎಲ್ಲವನ್ನ ಬಿಚ್ಚ. ಕೊನೆಯದಾಗಿ 27ನೇ ವಚನ ಓದ್ರಿ. ಐಗುಪ್ತ ದೇಶವನ್ನೇ ಬಿಟ್ಟುಬಿಟ್ಟ ಅವನು. ಓದ್ರಿ. ಸಿ ಕೊನೆಯದಾಗಿ ಏನ್ ಮಾಡ್ದ ಗೊತ್ತಾ? ಈ ಐಗುಪ್ತನೇ ಬೇಡ ನನಗೆ. ಐಗುಪ್ತ ಅಂದ್ರೆ ಏನ್ ಗೊತ್ತಾ? ಪಾಪ ಮತ್ತೆ ಗುಲಾಮತನ, ದಾಸತ್ವ. ಐಗುಪ್ತ ಅಂದ್ರೆ ದಾಸತ್ವ, ಐಗುಪ್ತ ಅಂದ್ರೆ ಪಾಪ. ಅಲ್ಲಿ ಬರೇ ಪಾಪದ ಭೋಗಗಳಿತ್ತು. ಅವನೊಂದು ಡಿಸೈಡ್ ಮಾಡ್ತಾನೆ, ನನಗೆ ಈ ಐಗುಪ್ತನೇ ಬೇಡ. ಎಷ್ಟು ಜನ ಡಿಸೈಡ್ ಮಾಡ್ತೀರಿ, ನಂಗೆ ಲೋಕನೇ ಬೇಡ ಸ್ವಾಮಿ, ನಾನು ನಿನ್ ಸೇವೆ ಮಾಡ್ತಾ ಹೋಗ್ತೇನೆ, ನಂಗೆ ಈ ಲೋಕ ಬೇಡ. ಅವನ್ ಮಾಡಿದ್ದ ಅದೇ ರೀ. ಅವನ್ ಲಾಸ್ಟಿಗೆ ಒಂದು ಕೊನೆ ನಿರ್ಧಾರ ಮಾಡ್ತೇನೆ. 4ನೇ ಅವನ ನಿರ್ಧಾರ ಏನಂದ್ರೆ, ಈ ರೆಫ್ಯೂಸ್ಡ್ ಈಜಿಪ್ಟ್, ಈ ರಿಜೆಕ್ಟೆಡ್ ಈಜಿಪ್ಟ್, ಆ ಐಗುಪ್ತ ದೇಶವನ್ನೇ ಅವನು ಬಿಟ್ಟು ಬಿಡ್ತಾನೆ. ಇದೇ ಈಜಿಪ್ತನ ಬಿಡುದರ್ಥ ಏನ್ ಗೊತ್ತಾ? ಪಾಪ ಎಂಬ ಲೋಕವದಿಂದ ಹೊರಗಡೆ ಬರುತ್ತೆ. ನಾನು ಒಂದು ಹೇಳ್ತೇನೆ ಪ್ರಿಯರೇ, ನೀವು ದೇವರಿಗಾಗಿ ಏನ್ ಬಿಟ್ಟಿದ್ದೀರಿ ಹೇಳಿ? ದೇವರಿಗಾಗಿ ಏನ್ ಬಿಟ್ಟಿದ್ದೀರಿ? ನಿಜವಾಗಿ ಪ್ರಾಮಾಣಿಕವಾಗಿ ಒಪ್ಕೊಡ್ರಿ, ಏನ್ ಬಿಟ್ಟಿದ್ರಿ ದೇವರಿಗಾಗಿ? ಅವನು ದೇವರಿಗೋಸ್ಕರ ಐಗುಪ್ತ ದೇಶವನ್ನೇ ಬಿಟ್ಟ. ಯಾಕಂದ್ರೆ ಅಲ್ಲಿದ್ರೆ ಗೊತ್ತಿತ್ತು ನಾನು ದೇವ್ರ ಸೇವೆ ಮಾಡಕ್ಕಾಗಲ್ಲ. ನಾವು ಕರ್ತನಿಗಾಗಿ ಏನ್ ಬಿಡುತ್ತೇವೆ? ಏನ್ ಬಿಟ್ಟಿದ್ದೇವೆ? ಕೆಲವರು ಇನ್ನೂ ಲೋಕದ ಸ್ನೇಹ ಬಿಟ್ಟಿಲ್ಲ. ಲೋಕ ಬಿಡ, ಲೋಕದಲ್ಲಿ ಸ್ನೇಹ ಬಿಟ್ಟಿಲ್ಲ. ಬಿಟ್ಟಿದ್ದೀರಾ? ಭಾನುವಾರ ಅಷ್ಟೇ ನಮ್ಮ ಸ್ನೇಹಿತರು ಯಾರು ಇಲ್ಲಿ ಕೂತವ್ರು, ಬಟ್ ಹೊರಗಡೆ ಮ್ಯಾಗ ನಮ್ಮ ಸ್ನೇಹಿತರು ಯಾರು? ಯಾರು ದೇವರಲ್ಲಿ ನಂಬಿಕೆಯಲ್ಲಿ ಬೆಳೆಸೋರು ನಿಮ್ ಸ್ನೇಹಿತರ? ಅವರೊಟ್ಟಿಗೆ ನಾವು ಇರ್ತೀವ? ನೋ. ಎಷ್ಟೋ ಜನರು ಕೆಲವರು ಅಂಡರಲ್ಲಿ ಕೆಲಸ ಮಾಡ್ತೀರಿ, ಅವರು ನಿಮ್ಮನ್ನ ದೇವರಲ್ಲಿ ನಡೆಸುವಂತ ಜನರ ಅಥವಾ ದೇವರಿಂದ ನಿಮ್ಮನ್ನು ದೂರ ತಗೊಂಡು ಹೋಗೋರ? ನಾನು ಒಂದ್ ಹೇಳ್ತೇನೆ ನೋಡ್ರಿ, ಒಂದು ವೇಳೆ ನನಗೆ
ಒಳ್ಳೆ ಪೋಸ್ಟ್ ಇದ್ದು ಅದು ನನ್ನನ್ನು ದೇವರಿಂದ ದೂರ ತೆಗೆದುಕೊಂಡಂತ ಪೋಸ್ಟ್ ನಮಗೆ ಬೇಡ. ಒಂದು ವೇಳೆ ನಮಗೆ ಬರುವಂತ ಆಶೀರ್ವಾದ ನಿಜವಾಗ್ಲೂ ಅದು ನನ್ನನ್ನು ಕರ್ತನಿಂದ ಅಗಲಿಸ್ತಾ ಇದ್ರೆ ಅಂತ ಆಶೀರ್ವಾದನೇ ಬೇಡ ಅಂತ ಪ್ರೇಯರ್ ಮಾಡಿ. ಒಂದು ಪ್ರೇಯರ್ ಮಾಡ್ರಿ, ದೇವರೇ ನಿನ್ನನ್ನು ಅಗಲಿಸುವಂತ ಯಾವ ಆಶೀರ್ವಾದ, ನನ್ನನ್ನು ಅಗಲಿಸುವಂತ ಯಾವ ಸ್ನೇಹ, ನನ್ನನ್ನು ಅಗಲಿಸುವಂತ ಯಾವ ಐಶ್ವರ್ಯ ಅಧಿಪತಿ ನಂಗೆ ಬೇಡ ಅಂತ ಪ್ರೇಯರ್ ಮಾಡಿ. ಇದು ದೇವರು ಬಯಸುದು. ಯಾಕೆಂದ್ರೆ ದೇವರಿಗಾಗಿ ಐಗುಪ್ತ ದೇಶವನ್ನೇ ಕಡೆದಾಗಿ ಬಿಟ್ಟುಬಿಟ್ಟಾರೆ. ಇವತ್ತು ನಾವು ಒಂದು ಭಾನುವಾರಕ್ಕಾಗಿ ಏನು ಬಿಡುದಿಲ್ಲ, ಲೋಕಕ್ಕಾಗಿ ಭಾನುವಾರ ಸಹ ತ್ಯಾಗ ಮಾಡ್ತೇವೆ, ಆರಾಧನೆ ಸಹ ತ್ಯಾಗ ಮಾಡ್ತೇವೆ. ನಾನು ಹೇಳ್ತೇನೆ, ನಿಮ್ಮ ಫೇತ್ ಎಲ್ಲಿ, ಯಾರ ಮೇಲೆ ನಿಮ್ಮ ನಂಬಿಕೆ ಇಟ್ಟಿದ್ದೀರಿ? ನಿಮ್ಮ ನಿರ್ಧಾರ, ನಿಮ್ಮ ಆಯ್ಕೆಯನ್ನು ದೇವರು ನೋಡ್ತಾ ಇದ್ದಾನೆ. ದೇವರಿಗಾಗಿ ಯಾವ ಆಯ್ಕೆ ಮಾಡ್ತಾ ಇದ್ದೀರಿ? ದೇವರು ಬೇಕಂತ ಹೋಗ್ತಾ ಇದ್ದೀರಾ ಅಥವಾ ಲೋಕ ಬೇಕಂತ ಹೋಗ್ತಾ ಇದ್ದೀರಿ? ಕಡೆಯದಾಗಿ ಅವನು ಹೇಳ್ತಾನೆ, ನನಗೆ ಐಗುಪ್ತನೇ ಬೇಡ ಅಂತ ಹೇಳಿ ಆತನು ಬಿಟ್ಟು ಹೋಗ್ತಾನೆ. ಇದು ನಂಬಿಕೆಯ ಜೀವಿತ. ದ ಲೈಫ್ ಆಫ್ ಫೇತ್ ಈಸ್ ಮೇಕಿಂಗ್ ಡಿಸಿಷನ್ಸ್. ಆಯ್ಕೆಗಳನ್ನ, ನಿರ್ಧಾರಗಳನ್ನ ಮಾಡುವ ಜೀವಿತನೇ ನಂಬಿಕೆ ಜೀವಿತ. ನಂಬಿಕೆ ಅಂದ್ರೆ ರಿಸ್ಕ್ ತಗೋಬೇಕು. ಫೇತ್ ಅಂದ್ರೆ ರಿಸ್ಕ್ ಇಲ್ಲದೆ ಯಾವ ಫೇತ್ ಇಲ್ಲ ಪ್ರಿಯರೇ. ನೀವು ತಿಳ್ಕೊಬೇಡ್ರಿ, ನಂಬಿಕೆ ಅಂದ್ರೆ ಆರಾಮಾಗಿ ಎಲ್ಲ ಆಗತ್ತಿಲ್ಲ. ನಂಬಿಕೆ ಅಂದ್ರೆ ಒಂದು ರಿಸ್ಕ್. ಆ ರಿಸ್ಕ್ ಅವನು ತಗೊಂಡಾಗಲೇ, ಈ ಎಲ್ಲ ಆಯ್ಕೆಗಳನ್ನು ಮಾಡುವಾಗಲೇ ಇವತ್ತು ನಿಜವಾದ ದೊಡ್ಡ ನಾಯಕ ಯಾರಂದ್ರೆ ಮೋಶೆ ನಮಗೆ ಬರ್ತಾನೆ. ಅಷ್ಟು ಲಕ್ಷಗಟ್ಟಲೆ ಜನರನ್ನ ಅರಣ್ಯದಲ್ಲಿ ನಡೆಸಿದಂತ ನಾಯಕ ಯಾರಂದ್ರೆ ಮೋಶೆ. ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡಿದ, ದೇವರ ದಶಾಜ್ಞೆಗಳನ್ನ ತೆಗೆದುಕೊಂಡು ಬಂದ. ಇವತ್ತು ಆತನ ದೇವರು ಮೋಶೆ ಮೂಲಕ ಕೊಟ್ಟ ದಶಾಜ್ಞೆಗಳನ್ನೇ ನಾವು ಬೈಬಲ್ ಅಲ್ಲಿ ಇದೆಯೋ ಅದನ್ನೇ ಓದ್ತೇವೆ. ಯಾಕೆ? ಆತನು ಮಾಡಿದ ಈ 4 ತೀರ್ಮಾನಗಳು. ನಾನು ಹೇಳೋದು ಒಂದೇ, ನೀವು ನಂಬಿಕೆಯಿಂದ ದೇವರಿಗಾಗಿ ಏನ್ ತೀರ್ಮಾನ ಮಾಡ್ತೀರಿ? ನೀವು ಸಹ ಕುಮಾರ್ತೆ ಮಗನೆನಿಸಿಕೊಳ್ಳೋದು ಬೇಡ ಅಂತ ಅಂತೀರಾ. ಇವತ್ತು ನೋಡ್ರಿ, ಎಷ್ಟೋ ಜನ ಕೆಲಸಕ್ಕಾಗಿ ದೇವರನ್ನು ಬಿಟ್ಟಿದಾರಿಲ್ರಿ. ಯಾಕೆ? ಅವರು ಯಾರ ಅಂಡರಲ್ಲಿದ್ದಾರೆ? ದೇವರ ಅಂಡರಲ್ಲಿ ಇಲ್ಲ. ಪ್ರಾರ್ಥನೆ ಮಾಡ್ರಿ, ದೇವರೇ ನಿನ್ನನ್ನು ಅಗಲಿಸುವ ಕೆಲಸನೇ ಬೇಡ ನನಗೆ. ನಿಮ್ಮನ್ನು ದೇವರ ಅಭಿವೃದ್ಧಿ ಪಡಿಸೋದಿಲ್ವಾ? ನಂಬಿಕೆ ಇಲ್ವಾ ದೇವರ ಮೇಲೆ? ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅವರು ಈ ಕೆಲಸ ಮಾಡ್ತಾರೆ. ಭಾನುವಾರ ನನಗೆ ಲಾಸ್ ಆಗ್ತದೆ ಅಂತ ಹೇಳಿ ದೇವರನ್ನು ಬಿಡ್ತಾರೆ. ಯಾಕೆ? ದೇವರ ಮೇಲೆ ಭರವಸೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ. ನೋ, ಯು ಆರ್ ಮೇಕಿಂಗ್ ಅ ರಾಂಗ್ ಡಿಸಿಷನ್. ತಪ್ಪಾದ ಆಯ್ಕೆಗಳನ್ನ ಮಾಡ್ತಾ ಇದ್ದೀರಿ. ಹಣವನ್ನ, ದೇವರನ್ನ ಇಲ್ಲಿ ಇಟ್ಟಾಗಿ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಭಾನುವಾರ ಎವ್ರಿ ಸಂಡೇ ಏನ್ ಸೆಲೆಕ್ಟ್ ಮಾಡ್ತಾ ಇದ್ರಿ? ಒಂದ್ ಕಡೆ ಹಣ ಇದೆ, ಇನ್ನೊಂದ್ ಕಡೆ ದೇವರಿದೆ. ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ ಹೇಳ್ರಿ? ಇವತ್ತು ನೀವು ದೇವರನ್ನ ಸೆಲೆಕ್ಟ್ ಮಾಡಿ ಬಂದಿದ್ದೀರಿ. ಕೆಲವು ಸಮಯ ಬರ್ತದೆ ದೇವರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗದಿರುವಂತ ಸಂದರ್ಭ ಬರ್ತದೆ. ಆಗ ಸೈತಾನ್ ನಿಮ್ಮನ್ನ ಬಹಳ ಪ್ರೇರೇಪಣೆ ಕೊಡ್ತಿರ್ತಾನೆ. ಸೈತಾನ್ ಕೊಡೋದು ಬರೀ ಬಿಸ್ಕಿಟ್ ರೀ, ಒಂದು ಸಣ್ಣ ಬಿಸ್ಕಿಟ್. ಆ ಬಿಸ್ಕಿಟ್ಗಾಗಿ ಕಿರೀಟವನ್ನು ಕಳ್ಕೋಬೇಡ್ರಿ. ಏನು? ಬಿಸ್ಕಿಟ್ಗಾಗಿ ಏನ್ ಕಳ್ಕೋಬೇಡ್ರಿ? ಕಿರೀಟ. ದೇವರಲ್ಲಿ ಕಿರೀಟ ಇಟ್ಟಿರ್ತಾನೆ, ನೀವು ತಗೊಳಕ್ ಹೋಗ್ತಿರ್ತೀರಿ, ಮಧ್ಯದಲ್ಲಿ ಬಿಸ್ಕಿಟ್ ಹಾಕ್ಬಿಡ್ತಾನೆ, ಮುಗೀತು. ಆ ಬಿಸ್ಕಿಟ್ಗೆ ಆಸೆ ಪಟ್ಟು ಮುಂದೆ ಬರುವಂತ ಪ್ರತಿಫಲವನ್ನ ತಪ್ಪಿಸ್ಕೊಡ್ತೇವೆ. ಅವನು ಯಾರು ನೋಡದೇ ಇರುವಂತ ಪ್ರತಿಫಲವನ್ನ ನೋಡಿದ್ದಾರೆ. ಯಾರು? ಮೋಶೆ. ಅದಕ್ಕೆ ಅಲ್ಲಿ ಬರ್ದಿದೆ ನೋಡ್ರಿ, ಬಿಕಾಸ್ he saw something that no one else could see. ಯಾರು ನೋಡದೇ ಇರುವಂತ ಒಂದು ಆಶೀರ್ವಾದವನ್ನು ನೋಡಿದ, ಅದಕ್ಕಾಗಿ ಅವನು ಹೋಗ್ತಾ ಇದ್ದ. ಅದೇ ನಂಬಿಕೆ. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದೇ ನಂಬಿಕೆ. ಇವತ್ತು ನಾವೇನ್ ಮಾಡ್ತೇವೆ? ಕಣ್ಣಿಗೆ ಏನ್ ಕಾಣ್ತದೆ ಅದನ್ನಷ್ಟೇ ನಿಜ. ದೇವರ ಆಶೀರ್ವಾದ ಯಾವುದು ಕಾಣುವುದಿಲ್ಲ, ದೇವರು ನಿನಗಾಗಿಟ್ಟಂತ ಪ್ರತಿಫಲ ಕಾಣುವುದಿಲ್ಲ. ಅದನ್ನು ನೋಡು, ಅದು ನಂಬಿಕೆ. ಸೊ ಇವತ್ತಿಂದ ಪ್ರತಿ ದಿವಸ ನೀವು ಆಯ್ಕೆ ಮಾಡುವಾಗ ದೇವರಿಗಾಗಿ ಏನ್ ಬಿಡ್ತೀರಿ ನೋಡ್ರಿ. ದೇವ್ರನ್ನ ಹಿಡ್ಕೋತಿರೋ ಲೋಕವನ್ನು ಹಿಡ್ಕೋತೀರಿ. ಆಯ್ಕೆ ನಿಮ್ಮದು, ಅದರ ಪ್ರತಿಫಲವೂ ನಿಮ್ಮದೇ. ಅವನೇನಾದ್ರೂ ಇವು ಯಾವ ಆಯ್ಕೆಗಳನ್ನ ಮಾಡಿಕೊಳ್ಳದೆ ಇದ್ದಿದ್ರೆ ಅವನು ಇವತ್ತು ನಾಯಕನಾಗಿರ್ತಿರ್ಲಿಲ್ಲ. ಸೊ ನೀವು ಕೂಡ ಮುಂದಿನ ದೇವ್ರು ನಿಮ್ಮನ್ನ ದೊಡ್ಡ ನಾಯಕನಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಬಟ್ ನೀವು ಏನ್ ಮಾಡ್ತಾ ಇದ್ದೀರಿ ನೋಡ್ರಿ. ನೀವು ಏನನ್ನ ಆಯ್ಕೆ ಮಾಡ್ತಾ ಇದ್ದೀರಿ, ಯಾವುದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ನೀವು ನೋಡ್ರಿ. ಅದ್ರ ಪ್ರಕಾರ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ನಾವೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ.